ಈಗ ಅಖಂಡ ಅವರು ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಇಲ್ಲಿ ಅಭಿಮಾನಿಗಳು ಹೋದ ಕಡೆ ಎಲ್ಲ ಏನೋ ಒಂದು ಅಭಿಮತ ನೀಡ್ತಕ್ಕಂಥದ್ದು ಬೇರೆ. ನನ್ನ ನಿಲುವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಹೂ ಸುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅಂತಕ್ಕಂಥ ವಾತಾವರಣ ಆಗೋದು ಬೇಡ. ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ರಾಜ್ಯದ ಬಗ್ಗೆ ಗೌರವ ಏನಿತ್ತು ಅದು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವತ್ತು ಪುನಃ ಈ ರಾಜ್ಯದ ಗೌರವ ಏನಿದೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕರ್ನಾಟಕದ ಬಗ್ಗೆ ಪುನಃ ಹೆಸರನ್ನ ನಾವೇನು ತರಬೇಕಾಗಿದೆ. ಅದು ನನಗಿರ್ತಕ್ಕಂಥ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಯಾರಾಗಬೇಕು ಏನಾಗಬೇಕು ಅಂತಕ್ಕಂಥದ್ದು ಭಗವಂತನಿಗೆ ಬಿಡೋಣ, ಇಲ್ಲ ನಾಡಿನ ಜನತೆಗೆ ಬಿಡೋಣ. ಹಳೆ JDS ಟೀಮ್ ವಾಪಸ್ ಆಗುತ್ತಾ ಸರ್ ಪಕ್ಷಕ್ಕೆ ಜಮೀರ್ ಸೇರಿ? ಇಲ್ಲ, ನಾನು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಆ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ. ಆದರೆ ಒಂದು ಹೇಳ್ತೇನೆ, ಈ ಬಾರಿ ರಾಜ್ಯದಲ್ಲಿ ಎಲ್ಲರ ಆಡಳಿತವನ್ನೇನು ನೋಡಿದ್ದಾರೆ, ಜನತೆಯ ಒಂದು ಭಾವನೆಗಳು ಇರ್ತಕ್ಕಂಥದ್ದು, ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಆಡಳಿತ ಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಜನತೆ ನಿರ್ಧಾರ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಜನಗಳು ಯಾರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನತೆಯ ನಿರ್ಧಾರ ಏನಿದೆ. ಇವತ್ತು ತಮಿಳುನಾಡಿನಲ್ಲಿ ಯಾರಾದರೂ ವಿಜಯ್ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥ ಊಹೆ ಮಾಡಿದ್ರ? ಅದರಿಂದ ಈಗಿನ ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿ ಯುವಕರು, ಮಹಿಳೆಯರು, ಎಲ್ಲ ಸಮಾಜಗಳು ಒಂದು ಬದಲಾವಣೆಯನ್ನು ತರತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಈಗ ಅಖಂಡ ಅವರು ಮುಂದಿನ ಸಿಎಂ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡಿದ್ದಾರೆ ಸರ್. ಇಲ್ಲಿ ಅಭಿಮಾನಿಗಳು ಹೋದ ಕಡೆ ಎಲ್ಲ ಏನೋ ಒಂದು ಅಭಿಮತ ನೀಡ್ತಕ್ಕಂಥದ್ದು ಬೇರೆ. ನನ್ನ ನಿಲುವು ಈಗಾಗಲೇ ಹಲವಾರು ಬಾರಿ ಹೇಳಿದ್ದೇನೆ, ಹೂ ಸುಟ್ಟೋದಕ್ಕಿಂತ ಕುಲಾವಿ ಹೊಲಿಸಿದ್ರು ಅಂತಕ್ಕಂಥ ವಾತಾವರಣ ಆಗೋದು ಬೇಡ. ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಒಂದು ರಾಜ್ಯದ ಬಗ್ಗೆ ಗೌರವ ಏನಿತ್ತು ಅದು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ. ಇವತ್ತು ಪುನಃ ಈ ರಾಜ್ಯದ ಗೌರವ ಏನಿದೆ, ಉತ್ತಮವಾದಂಥ ಆಡಳಿತವನ್ನು ಕೊಡ್ತಕ್ಕಂಥ ಸರ್ಕಾರ ಅಂತಕ್ಕಂಥದ್ದು ಕರ್ನಾಟಕದ ಬಗ್ಗೆ ಪುನಃ ಹೆಸರನ್ನ ನಾವೇನು ತರಬೇಕಾಗಿದೆ. ಅದು ನನಗಿರ್ತಕ್ಕಂಥ ಮೊದಲನೇ ಆದ್ಯತೆ. ಮುಖ್ಯಮಂತ್ರಿ ಯಾರಾಗಬೇಕು ಏನಾಗಬೇಕು ಅಂತಕ್ಕಂಥದ್ದು ಭಗವಂತನಿಗೆ ಬಿಡೋಣ, ಇಲ್ಲ ನಾಡಿನ ಜನತೆಗೆ ಬಿಡೋಣ. ಹಳೆ JDS ಟೀಮ್ ವಾಪಸ್ ಆಗುತ್ತಾ ಸರ್ ಪಕ್ಷಕ್ಕೆ ಜಮೀರ್ ಸೇರಿ? ಇಲ್ಲ, ನಾನು ಯಾರ್ಯಾರು ಬರ್ತಾರೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಆ ಮಟ್ಟದ ನಿರೀಕ್ಷೆ ಇಟ್ಟಿಲ್ಲ. ಆದರೆ ಒಂದು ಹೇಳ್ತೇನೆ, ಈ ಬಾರಿ ರಾಜ್ಯದಲ್ಲಿ ಎಲ್ಲರ ಆಡಳಿತವನ್ನೇನು ನೋಡಿದ್ದಾರೆ, ಜನತೆಯ ಒಂದು ಭಾವನೆಗಳು ಇರ್ತಕ್ಕಂಥದ್ದು, ರಾಜ್ಯಕ್ಕೆ ಒಂದು ಉತ್ತಮವಾದಂಥ ಆಡಳಿತ ಬೇಕು ಅಂತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಆ ನಿಟ್ಟಿನಲ್ಲಿ ಜನತೆ ನಿರ್ಧಾರ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಜನಗಳು ಯಾರು ಬರ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜನತೆಯ ನಿರ್ಧಾರ ಏನಿದೆ. ಇವತ್ತು ತಮಿಳುನಾಡಿನಲ್ಲಿ ಯಾರಾದರೂ ವಿಜಯ್ ಅವರು ಅಧಿಕಾರಕ್ಕೆ ಬರ್ತಾರೆ ಅಂತಕ್ಕಂಥ ಊಹೆ ಮಾಡಿದ್ರ? ಅದರಿಂದ ಈಗಿನ ರಾಜ್ಯದ ಪರಿಸ್ಥಿತಿಗಳನ್ನು ನೋಡಿ ಯುವಕರು, ಮಹಿಳೆಯರು, ಎಲ್ಲ ಸಮಾಜಗಳು ಒಂದು ಬದಲಾವಣೆಯನ್ನು ತರತಕ್ಕಂಥದ್ದಕ್ಕೆ ತೀರ್ಮಾನ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ.